ನಮಸ್ಕಾರ, ಚಿಟ್ಟ ಹೆಜ್ಜೆಗೆ ಸ್ವಾಗತ. ತ್ರಿವಿಕ್ರಮ್ ಹಾಗೂ ಹನುಮಂತ ಉತ್ತಮ ಪಡೆದವರು ಯಾರು ಹಾಗೂ ಹೆಚ್ಚು ಬಾರಿ ಜೈಲ್ಗೆ ಹೋದವರು ಯಾರು? ಈ ಇಬ್ಬರು ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಕಿಚ್ಚನ ಚಪ್ಪಾಳೆ ಪಡೆದವರು ಯಾರು? ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ. ಹನುಮಂತರವರಿಗೆ ಒಂದು ಬಾರಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಸಿಕ್ಕಿದರೆ ತ್ರಿವಿಕ್ರಮ್ ರವರಿಗೆ ಇದುವರೆಗೆ ಸಿಕ್ಕಿಲ್ಲ. ಇವರಿಬ್ಬರಿಗೂ ಸಹ ಒಂದೊಂದು ಬಾರಿ ಉತ್ತಮ ಸಿಕ್ಕಿದೆ. ಇದರ ಜೊತೆ ಇವರಿಬ್ಬರಿಗೂ ಸಹ ಒಂದೊಂದು ಸಲ ಕಳಪೆ ಸಿಕ್ಕಿ ಇವರು ಜೈಲ್ಗೆ ಹೋಗಿದ್ದಾರೆ. ಇವರಿಬ್ಬರು ಸಹ ಒಟ್ಟು 5 ಬಾರಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಭಾಗಿಯಾಗಿದ್ದರು. ಅದರಲ್ಲಿ ಹನುಮಂತರವರು 3 ಬಾರಿ ಕ್ಯಾಪ್ಟನ್ ಆಗಿದ್ದರೆ ತ್ರಿವಿಕ್ರಮ್ ರವರು 2 ಬಾರಿ ಕ್ಯಾಪ್ಟನ್ ಆಗಿದ್ದರು. ಟಿಕೆಟ್ ಟು ಫಿನಾಲೆ. ಇವರಿಬ್ಬರು ಸಹ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆ ಆಯ್ಕೆ ಆಗಿದ್ದರು. ಆದರೆ ಫಿನಾಲೆ ಟಿಕೆಟ್ ಗೆದ್ದಿದ್ದು ಮಾತ್ರ ಹನುಮಂತರವರು 1 ಬಾರಿ ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದರು. ತ್ರಿವಿಕ್ರಮ್ ರವರು ಫಿನಾಲೆ ವೀಕ್ ಹೊರತುಪಡಿಸಿ 16 ವಾರ ಬಿಗ್ ಬಾಸ್ ಮನೆಯಲ್ಲಿ ಸೇವ್ ಆಗಿದ್ದಾರೆ. ಆದರೆ ಹನುಮಂತರವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆದ ಕಾರಣ ಹಾಗೂ ಫಿನಾಲೆ ವೀಕ್ ಸೇರಿಸಿ ಒಟ್ಟು 14 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇವರಿಗೆ ಇರಲು ಅವಕಾಶ ಸಿಕ್ಕಿದೆ. ಇನ್ನು ಈ ಇಬ್ಬರು ಸ್ಪರ್ಧಿಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಿಟ್ಟ ಹೆಜ್ಜೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.